ಕರ್ನಾಟಕದ ಜನರಿಗೆ ನಮಸ್ಕಾರಗಳು. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಇಷ್ಟು ದಿನ ನಾನು ನನ್ನ ಮದರ್ ಟಂಗ್ ತುಳು ಲ್ಯಾಂಗ್ವೇಜಲ್ಲಿ ಮಾಡ್ತಿದ್ದೆ. ಬಟ್ ಇವತ್ತು ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಅಂದರೆ ಇದೊಂದು ಇನ್ಫಾರ್ಮೇಷನ್ ಎಲ್ಲರಿಗೂ ಹೋಗಿ ಮುಟ್ಟಬೇಕು, ಎಲ್ಲರಿಗೂ ಅರ್ಥ ಆಗಬೇಕು. ನನ್ನಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯುವಕರು ಎಷ್ಟೋ ಜನ ಇರ್ತಾರೆ ಫಾರಿನಲ್ಲಿ ಹೋಗಿ ಕೆಲಸ ಮಾಡಬೇಕಂತ. ಪ್ರೆಸೆಂಟ್ ನಾನಿವಾಗ ಯುರೋಪಲ್ಲಿದ್ದೀನಿ. ಒಂದು ಸ್ಲೋವಾಕಿಯಾ ಕಂಟ್ರಿಲಿದ್ದೀನಿ ನಾನು. ನಾನೀಗ ಈ ಕೆಲಸ ಹೇಗೆ ಸಿಕ್ತು, ನಾನು ಯಾವ ರೀತಿ ಇಲ್ಲಿಗೆ ಯುರೋಪಿಗೆ ಬಂದೆ ಅಂತ ಪ್ರತಿಯೊಂದು ಪ್ರೋಸೆಸ್ ನಾನು ಪಿನ್ ಟು ಪಿನ್ ನಿಮಗೆ ಹೇಳ್ತೀನಿ. ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಈ ವಿಡಿಯೋನ ಫುಲ್ ನೋಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಮೋರ್ ಇನ್ಫಾರ್ಮೇಷನ್ ನನಗೆ ಗೊತ್ತಿರೋದನ್ನ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಹಾಗೆ ಇಲ್ಲಿ ಯುರೋಪಲ್ಲಿರೋ ಕೆಲವು ಪ್ಲೇಸ್ಗಳನ್ನ ನಾನು ಕೂಡ ಒಂದೊಂದೇ ಹೋಗಿ ವಿಸಿಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಓಕೆ ಫ್ರೆಂಡ್ಸ್, ನನ್ನ ಹೆಸರು ಬಂದುಬಿಟ್ಟು ಸನತ್ ಅಂತ. ನಂದು ಡಿಸ್ಟಿಕ್ ಚಿಕ್ಕಮಗಳೂರು ಡಿಸ್ಟಿಕ್. ಚಿಕ್ಕಮಗಳೂರು ಅಂದರೆ ಎಕ್ಸಾಕ್ಟ್ಲಿ ಚಿಕ್ಕಮಗಳೂರಲ್ಲಿಲ್ಲ, ನಾವು ಹೊರನಾಡು ಸೈಡಲ್ಲಿ ಇರ್ತೀವಿ ನಾವು. ನನಗೀಗ ಈ ಕೆಲಸ ಯಾವ ರೀತಿ ಸಿಕ್ತು ಅಂದರೆ, ನನ್ನಂಥ ಮಿಡಲ್ ಕ್ಲಾಸ್ ಯುವಕರು ಎಷ್ಟೋ ಜನ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿಕ್ಕೋಸ್ಕರ ನಾವೇನು ಮಾಡ್ತೀವಿ, ITIನ ಚೂಸ್ ಮಾಡ್ತೀವಿ. ಅದೇ ITI ನನ್ನ ಇಲ್ಲಿ ತನಕ ಕರ್ಕೊಬಂತು. ನಾನೊಂದು ಸಂಸೆ ಪುಟ್ಟ ಗ್ರಾಮದಲ್ಲಿ ITI ಮಾಡಿರ್ತೀನಿ, ಡೀಸೆಲ್ ಮೆಕ್ಯಾನಿಕ್. ನನ್ನ HOD ಬಂದುಬಿಟ್ಟು ಹರೀಶ್ ಸರ್ ಅಂತ, ತುಂಬ ಕ್ಲೋಸ್ ನಾವು ಇದ್ದು. ನಾನು ಇದೇ ರೀತಿ ITI ಮಾಡಿ ನನಗೂ ಎಲ್ಲ ರೀತಿ ಫಾರಿನ್ ಹೋಗ್ಬೇಕಂತ ನನಗೂ ತುಂಬ ಆಸೆ ಇತ್ತು. ನಾನು ಕೂಡ ಒಂದು 200 ಎಬೋ ಇಂಟರ್ವ್ಯೂಗಳನ್ನೆಲ್ಲ ಅಟೆಂಡ್ ಮಾಡಿದ್ದೀನಿ, ಯಾವುದು ಕೂಡ ನನಗೆ ಸಿಗಲಿಲ್ಲ. ಒಂದು ದಿನ ನಮ್ಮ ಹಳೆ ವಿದ್ಯಾರ್ಥಿಗಳಂತೊಂದು ಗ್ರೂಪ್ ಇದೆ ITIದು. ಅದರಲ್ಲಿ ನಾನೊಂದು ಪೋಸ್ಟ್ ನೋಡ್ತೀನಿ, ಈ ಥರ ಸ್ಲೋವಾಕಿಯಾ ಕಂಟ್ರಿಯಲ್ಲಿ ಲೈನ್ ಆಪ್ರೇಟರ್ಗೆ ವೇಕೆನ್ಸಿ ಇದೆ ಅಂತ. ನಾನು ಇಷ್ಟು ದಿನ ನನಗೆ ಸಿಕ್ಕಿರಲಿಲ್ಲ. ನಾನೊಂದು ಸುಮ್ಮನೆ ಹಾಕಿದ್ದು, ಸಿಗುತ್ತೆ ನನ್ನ ಹಣೆ ಬರದಲ್ಲಿ ಸಿಗಲ್ಲ ಆ ಥರ ಈ ಥರ ಅಂತೇಳಿ ನಾನು ಹಾಕಿದ್ದು ನಾನು. ಬಟ್ ಅದು ನನ್ನ ಇಲ್ಲಿ ತನಕ ಕರ್ಕೊಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನಗೊಂದು ಡ್ರೀಮ್ ಇತ್ತು, ನಾನು ಹೋಗಿ ಯುರೋಪ್ ಕಂಟ್ರಿಲಿ ನನಗೊಂದು ಕೆಲಸ ಮಾಡಬೇಕಂತ ಒಂದು ಡ್ರೀಮ್ ಇತ್ತು. ಆ ಡ್ರೀಮ್ ಸಕ್ಸಸ್ ಆಗಿದೆ. ಅದು ಹೇಗೆ ಅಂದರೆ ಹೇಳ್ತೀನಿ ನಾನು. ಏನಂದರೆ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಗ್ರೂಪಲ್ಲಿ ಬರುತ್ತೆ, ಈ ಥರ ಪೋಸ್ಟ್ ಬರುತ್ತೆ, ನಾನು ಅಟೆಂಡ್ ಮಾಡ್ತೀನಿ. ಫಸ್ಟು ಏನಿರುತ್ತೆ ಅಂದರೆ, ಅವರು ಯಾರೆಲ್ಲ ಅಪ್ಲೈ ಮಾಡಿದ್ರು ಅವ್ರನ್ನೆಲ್ಲ ಆನ್ಲೈನ್ ಅಸೈನ್ಮೆಂಟ್ ಇರುತ್ತೆ. ಫಸ್ಟ್ ಪ್ರೋಸೆಸ್ ಬಂದುಬಿಟ್ಟು ಇಲ್ಲಿ ಕೆಲಸದ ಯುರೋಪದ ಇಂಟರ್ವ್ಯೂ ಬಂದುಬಿಟ್ಟು ಫಸ್ಟ್ ಪ್ರೋಸೆಸ್ ಏನಂದರೆ ಆನ್ಲೈನ್ ಇಂಗ್ಲೀಷ್ ಅಸೈನ್ಮೆಂಟ್ ಇರುತ್ತೆ. ಆದರೆ ಒಂದು 1/4 ಗಂಟೆ ನೀವು ಅವ್ರ ಜೊತೆ ಕ್ಲೈಂಟ್ ಜೊತೆ ನೀವು ಇಂಗ್ಲೀಷಲ್ಲಿ ಮಾತಾಡಬೇಕು. ಅವ್ರು ಕೇಳೋ ಕ್ವಶನ್ಗೆ ನೀವು ಇಂಗ್ಲೀಷಲ್ಲೇ ಆನ್ಸರ್ ಮಾಡಬೇಕು, ಬೇರೆ ಯಾವ ಲ್ಯಾಂಗ್ವೇಜಲ್ಲೆಲ್ಲ. ಅದಾದಮೇಲೆ ಅವರು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಆದಾದಮೇಲೆ ನಮಗೆ ನೆಕ್ಸ್ಟ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಸ್ಕಿಲ್ ಟೆಸ್ಟ್ ಬಂದುಬಿಟ್ಟು ನಮ್ಮ ಒನ್ ಆಫ್ ದ ಟಾಪ್ ಆಟೋಮೊಬೈಲ್ ಫೀಲ್ಡಲ್ಲಿ ಇರುವಂಥ ಟೊಯೋಟಾ ಕರ್ನಾಟಕದಲ್ಲಿದೆ, ಬಿಡದಿ. ಅಲ್ಲಿ ನಮಗೆ ಕರೆಸಿ ಅವರು ನಮಗೆ ಸ್ಕಿಲ್ ಟೆಸ್ಟ್ ಕೊಡ್ತಾರೆ. ಫಸ್ಟು ನಮಗೇನೆಂದರೆ ಟ್ರೈನಿಂಗ್ ಕೊಡ್ತಾರೆ, ಸ್ಕಿಲ್ ಟೆಸ್ಟ್ 1 ಡೇ ನಮಗೆ ಟೊಯೋಟಾದಿಂದ ಸ್ಕಿಲ್ ಟೆಸ್ಟ್ ಟ್ರೈನಿಂಗು ಕೂಡ ಇರುತ್ತೆ. ಅವರಿಗೆ ಥ್ಯಾಂಕ್ಸ್ ಹೇಳಬೇಕು, ಟೊಯೋಟಾದವರಿಗೆ ಎಲ್ಲ ಮೆಂಬರ್ಸಿಗೆ ಥ್ಯಾಂಕ್ಸ್ ಹೇಳಬೇಕು. ಅದಾದಮೇಲೆ ಅಲ್ಲಿ ಸ್ಕಿಲ್ ಟೆಸ್ಟು ಟ್ರೈನಿಂಗ್ ಕೊಟ್ಟಾದಮೇಲೆ ನೆಕ್ಸ್ಟ್ ಡೇ ಕ್ಲೈಂಟ್ ಬಂದುಬಿಟ್ಟು ನಿಮ್ಮನ್ನ ಇಂಟರ್ವ್ಯೂ ತೊಗೊಳ್ತಾರೆ. ಸ್ಕಿಲ್ ಟೆಸ್ಟು ನಾನು ನೋಡಿದ ಪ್ರಕಾರ ನಮಗೆ ಒಂದು 4 ಪ್ರೋಸೆಸ್ಸು ಸ್ಕಿಲ್ ಟೆಸ್ಟ್ ಇತ್ತು. ಸ್ಕ್ರೂ ಟೈಟ್ನಿಂಗು, ಬೋಲ್ಟ್ ಟೈಟ್ನಿಂಗು, ಆಮೇಲೆ ಪ್ರೆಸ್ಸಿಂಗು, ಆಮೇಲೆ ಕಲರ್ ಮ್ಯಾಚಿಂಗು, ಆಮೇಲೆ ಕನೆಕ್ಟರ್ ಪ್ರೆಸ್ಸಿಂಗು. ಅದು 4-5 ಪ್ರೋಸೆಸ್ ಇರುತ್ತೆ. ನೀವು ಅದರಲ್ಲಿ ಪಾಸ್ ಆದಮೇಲೆ ನೆಕ್ಸ್ಟ್ ನೀವು ಮತ್ತೆ ಶಾರ್ಟ್ ಲಿಸ್ಟ್ ಆಗ್ತೀರ. ಶಾರ್ಟ್ ಲಿಸ್ಟ್ ಆದಾದಮೇಲೆ ನೆಕ್ಸ್ಟ್ ಏನಂದರೆ ನಿಮಗೆ ಮೆಡಿಕಲ್ ಬರುತ್ತೆ, ಮೆಡಿಕಲ್ ಇರುತ್ತೆ. ಮೆಡಿಕಲ್ ಅವರೇ ಕಳಿಸ್ತಾರೆ, ಡಾಕ್ಯುಮೆಂಟ್ಸ್ ಫಾರ್ಮ್ನ ಅವರೇ ಕಳಿಸ್ತಾರೆ. ನೀವು ನಿಯರ್ ನಿಮ್ಮದು ಯಾವುದಾದ್ರು ಒಂದು ಬೆಸ್ಟ್ ಹಾಸ್ಪಿಟಲ್ ಇದ್ದರೆ ಅಲ್ಲಿಗೆ ಹೋಗಿ ನೀವು ಮೆಡಿಕಲ್ ಮಾಡಿಸಿ ಅದನ್ನು ನೀವು ಸ್ಕ್ಯಾನ್ ಮಾಡಿ ಕಳಿಸ್ಬೇಕಾಗುತ್ತೆ. ಯಾರಿಗೆ ಕಳಿಸ್ಬೇಕಾಗುತ್ತೆ, ಕರ್ನಾಟಕ KSBC ಅಂತ ಒಂದಿದೆ, ಅದು ಹೇಳ್ತೀನಿ ನಾನು, ಅವರಿಗೆ ಕಳಿಸ್ಬೇಕಾಗ್ತದೆ. ಅವ್ರಿಗೆ ಕಳಿಸಿ ಆದಮೇಲೆ ಒಂದೊಂದೇ ಪ್ರೋಸೆಸ್ ಬರುತ್ತೆ. ನೆಕ್ಸ್ಟು ಅದಾದಮೇಲೆ ನೀವು ವಿಸಾ ಅಪ್ಲೈ ಮಾಡಲಿಕ್ಕೆ ಹೋಗ್ಲಿಕ್ಕಿರುತ್ತೆ. ನಾನು ಬಂದುಬಿಟ್ಟು ನನಗೆ ಡೆಲ್ಲಿಲಿತ್ತು ವಿಸಾ ಅಪ್ಲೈ ಮಾಡಲಿಕ್ಕೆ. ನಿಮಗೆ ಎಲ್ಲಿ ಸಿಗುತ್ತೆ ಅಲ್ಲಿಗೆ ನೀವು ಹೋಗಿ ವಿಸಾ ಅಪ್ಲೈ ಮಾಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟು ಪ್ರೋಸೆಸ್ ಬಂದುಬಿಟ್ಟು ನಿಮಗೆ ಮತ್ತೆ 1 ವೀಕ್ ಟ್ರೈನಿಂಗ್ ಇರ್ತದೆ. ಎಲ್ಲಿ, ಟೊಯೋಟಾದಲ್ಲಿ 1 ವೀಕ್ ಟ್ರೈನಿಂಗ್. ಯಾಕೆ ಅಂದರೆ ನೀವು ಫಸ್ಟು ಇವಾಗ ಕೆಲವೊಬ್ಬರು IT ಫೀಲ್ಡಿಂದ ಬೇರೆ ಫೀಲ್ಡಿಂದ ಬಂದಿರ್ತೀರ, ಅಂದರೆ ಇಂಜಿನಿಯರಿಂಗ್ ಆಗಿರ್ಬೋದು, ಬೇರೆ ಡಿಪ್ಲೊಮಾ ಮಾಡಿ ಬಂದಿರ್ತೀರ. ನಿಮಗೆ ಇದ್ರ ಬಗ್ಗೆ ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಬಗ್ಗೆ ನಿಮಗೊಂದು ನಾಲೆಡ್ಜ್ ಇರೋಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಅವರು ನಿಮಗೆ 1 ವಾರ ಟ್ರೈನಿಂಗ್ ಕೊಡ್ತಾರೆ. 1 ವಾರ ಟ್ರೈನಿಂಗ್ ಆದಮೇಲೆ ನಿಮಗೇನಿರುತ್ತೆ ಅಂದರೆ ಟಿಕೆಟ್ ಬರುತ್ತೆ. ಟಿಕೆಟ್ ಬಂದುಬಿಟ್ಟು ನೀವು ಹೋಗಬೇಕಾಗುತ್ತೆ. ಇನ್ನೊಂದು ಮೇಯ್ನ್ ಅಂದರೆ PCC ಕಂಪಲ್ಸರಿ, ಪಾಸ್ಪೋರ್ಟು ಕಂಪಲ್ಸರಿ. PCC ಬಂದುಬಿಟ್ಟು ನಿಮ್ಮದು ಏನಾದ್ರು ಕೇಸ್ ಇದೆಯಾ ಅಥವಾ ನಿಮ್ಮ ಮೇಲೆ ಏನಾದ್ರು FIR ಆಗಿದೆಯಾ ಅಂತ ಒಂದು ಇದು ಮಾಡಲಿಕ್ಕೆ PCC ಅನ್ನೋದು ಒಂದು ಇರುತ್ತೆ.
ಸೊ ಅದು ಮಸ್ಟ್ ಆ್ಯಂಡ್ ಶುಡ್ ನೀವು ಮಾಡಲೇಬೇಕು. PCC ಇಲ್ಲಾಂದರೆ ನಿಮಗೆ ಯಾವ ಕಂಟ್ರಿ ಕೂಡ ನಿಮ್ಮನ್ನ ಅಲೋ ಮಾಡೋದಿಲ್ಲ. ಸೊ ಅದಾದಮೇಲೆ ಟಿಕೆಟ್ ಬರುತ್ತೆ. ಟಿಕೆಟ್ ಬಂದಾದಮೇಲೆ ನಾವು ಇಲ್ಲಿ ಯುರೋಪಿಗೆ ಬರ್ತೀವಿ. ಯುರೋಪಿಗೆ ಬಂದಮೇಲೆ ನಮಗೆ ಡೈರೆಕ್ಟ್ ಫ್ಲೈಟ್ ಇರಲ್ಲ. ಫ್ಲೈಟಲ್ಲಿ ಅಂದರೆ ನಮಗೆ ಬೆಂಗಳೂರಿಂದ ಅಬುದಾಬಿ ಇತ್ತು, ಅಬುದಾಬಿಯಿಂದ ವಿಯನಾ ಆಸ್ಟ್ರಿಯಾದಿಂದ, ಮತ್ತು ಅಲ್ಲಿಂದ ಇವರು ಕಂಪನಿಯವರು ನಮ್ಮನ್ನ ಕರ್ಕೊಂಡು ಹೋಗಲಿಕ್ಕೆ ಬರ್ತಾರೆ. ಸೊ ಬಂದುಬಿಟ್ಟು ನಮಗೆ ಇಲ್ಲಿ ರೂಮ್ ಕೊಡ್ತಾರೆ, ಕಂಪ್ನಿಯಿಂದನೇ ರೂಮ್ ಇರುತ್ತೆ. ಸೊ ಸ್ಯಾಲ್ರಿಲಿ ಏನೋ ಡಿಡಕ್ಟ್ ಆಗುತ್ತೆ ಸ್ವಲ್ಪ ಅಮೌಂಟು. ಸೊ ನಾನು ಹೇಳೋದು ಏನಂದರೆ, ಎಷ್ಟೋ ಜನ ನನ್ನಂಥ ಮಿಡಲ್ ಫ್ಯಾಮಿಲಿ ಹುಡುಗರು ಇರ್ತೀರಾ ನೀವು. ಸೊ ಫಾರಿನ್ಗೆ ಹೋಗಬೇಕು, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು ಅಂತ ಎಲ್ಲ ಟ್ರೈ ಮಾಡ್ತಾ ಇರ್ತೀರ. ಸುಮ್ಮನೆ ಪ್ರೈವೇಟ್ ಏಜೆಂಟ್ಗಳಿಗೆ ದುಡ್ಡು ಕೊಟ್ಟು ಎಷ್ಟೋ ಜನ ದುಡ್ಡು ಕೂಡ ಕಳ್ಕೊಂಡು ಕೆಲವೊಬ್ಬರಿಗೆ ಫಾರಿನ್ ಹೋಗೋ ಆಸೆನೇ ಎಲ್ಲ ಬಿಟ್ಟಿರ್ತೀರ. ಸೊ ನಾನು ನೋಡಿದ ಪ್ರಕಾರ ನಾನು ಇಲ್ಲಿಗೆ ಯುರೋಪಿಗೆ ಎಷ್ಟೋ ಜನ ಇಲ್ಲಿ ಕೆಲಸ ಇದ್ದಾರೆ, ಕೇರಳದವರಿದ್ದಾರೆ, ಪಂಜಾಬವರಿದ್ದಾರೆ. ಕೆಲವೊಬ್ಬರೆಲ್ಲ 9 ಲಕ್ಷ 10 ಲಕ್ಷ ಎಲ್ಲ ಕಟ್ಟಿ ಅಮೌಂಟ್ ಕಟ್ಟಿ ಇಲ್ಲಿಗೆ ಕೆಲಸಕ್ಕೆ ಬಂದಿದ್ದಾರೆ. ಸೊ ನಾನು 1 ರೂಪಾಯಿ ಖರ್ಚು ಮಾಡದೆ, 1 ರೂಪಾಯಿ ಹಣ ಕೊಡದೆ ನಾನು ಫ್ರೀ ಆಫ್ ಕಾಸ್ಟಲ್ಲಿ ನಾನು ಇಲ್ಲಿಗೆ ಬಂದಿದ್ದೀನಿ, ಯುರೋಪಿಗೆ ಬಂದಿದ್ದೀನಿ. ಸೊ ನಾನು ನಿಮಗೆ ಹೇಳೋದೇನೆಂದರೆ, ನೀವು ಅಲ್ಲಿ ಪ್ರೈವೇಟ್ ಏಜೆಂಟಿಗಳಿಗೆಲ್ಲ ದುಡ್ಡು ಕೊಡೋದಕ್ಕಿಂತ KSDC ಅಂತ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅಂಡರಲ್ಲಿ ಒಂದು ಏಜೆಂಟ್ ಥರ ಒಂದು ಇದೆ. ಏಜೆಂಟ್ ಅಂತ ಹೇಳಲಿಕ್ಕಾಗಲ್ಲ, ಗೌರ್ಮೆಂಟ್ ಅಂಡರಲ್ಲಿ ನಮಗೆ ಯುವಕರಿಗೆ ಕೆಲಸ ಮಾಡಿ ಕೊಡೋದೊಂದು ಅವರು ಸಂಸ್ಥೆ ಓಪನ್ ಆಗಿದೆ. ನಾನು ಅವ್ರದ್ದು ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಅಲ್ಲಿ ನೋಡಿ. ಅವ್ರದ್ದು ಜಾಬು ಏನೆಲ್ಲ ಜಾಬು, ಯಾವ ಕಂಟ್ರಿಗೆಲ್ಲ ಜಾಬ್ ಇರುತ್ತೆ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ನೀವು ಆ ಪೇಜ್ನ ಫಾಲೋ ಮಾಡಿ, ನಿಮಗೆ ನಿಮ್ಮ ರಿಲೇಟೆಡ್ ಏನಾದರೂ ಕೆಲಸ ಇದ್ದರೆ ಅಪ್ಲೈ ಮಾಡಿ. ಅದರಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿರ್ತಾರೆ. ನನ್ನಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ 10 ಲಕ್ಷ 9 ಲಕ್ಷ ಎಲ್ಲ ಕಟ್ಟಿ ಬರೋದು ತುಂಬ ದೊಡ್ಡ ಮಾತಾಗಿರುತ್ತೆ. ಸೊ ಅದಕ್ಕೆ ಹೇಳ್ತಿದ್ದೀನಿ ನಾನು, ಅಲ್ಲಿ ಹೋಗಿ ನೀವು ಹಣ ವೇಸ್ಟ್ ಮಾಡೋಕ್ಕಿಂತ KSDCನ ಒಂದು ಸರ್ತಿ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ರಿಲೇಟೆಡ್ ಕೆಲಸ ಇದ್ದರೆ ಅವ್ರು ನಿಮಗೆ ಪಕ್ಕ ಇನ್ಫಾರ್ಮೇಷನ್ ಕೊಡ್ತಾರೆ. ಒಂದು ವೇಳೆ ಕೊಡಲಿಲ್ಲ ಅಂದರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಡೈಲಿ ನೋಡ್ತಾ ಇರಿ. ಅವರು ಕೆಲಸ ಯಾವ್ಯಾವ ಕಂಟ್ರೀಲಿ ಮತ್ತು ಬೆಂಗಳೂರಲ್ಲೂ ಕೆಲಸ ಇದ್ದರೆ ಅವರು ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ಇಷ್ಟೇ ಈ ವಿಡಿಯೋದು ಇನ್ಫಾರ್ಮೇಷನ್. ಸೊ ಫೈನಲಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕಂದ್ರೆ, ಒಂದು ನನ್ನ HOD ಹರೀಶ್ ಸರ್ ಅವರಿಗೆ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ಕರ್ನಾಟಕ ಗೌರ್ಮೆಂಟಿಗೆ, ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು KSDC ಅವರಿಗೆ, ಇವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗ ನನ್ನಂಥ ಸಾಮಾನ್ಯ ಒಬ್ಬ ಹುಡುಗ ಬಂದು ಇಲ್ಲಿ ಯುರೋಪಲ್ಲಿ ಕೆಲಸ ಮಾಡ್ತಿದ್ದೀನಿ, ಅದು ದೊಡ್ಡ ಮಾತು. ನಾನು ತುಂಬ ಖುಷಿಯಾಗಿದ್ದೀನಿ. ಸೊ ಇನ್ನೂ ಕೆಲಸದ ಏನಾದ್ರು ಇನ್ಫಾರ್ಮೇಷನ್ ಇದ್ದರೆ ನಾನು ನಿಮಗೆ ಹಾಕ್ತಾ ಇರ್ತೀನಿ, ಯೂಟ್ಯೂಬಲ್ಲಿ ಹಾಕ್ತಾ ಇರ್ತೀನಿ ಕೆಲಸದ ಏನಾದ್ರು ಗೊತ್ತಾದರೆ. ಇವಾಗ ಏನಂದರೆ, ಇವಾಗ ಮತ್ತೆ ಯುರೋಪಿಗೆ ಸೆಕೆಂಡ್ ಬ್ಯಾಚ್ ಕರೀತಾರಂತೆ, ಸೇಮ್ ನಮ್ಮ ಇಲ್ಲಿ ಕಂಪನಿಗೆ. ಸೊ ಯಾರು ಕೂಡ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡಿಕೊಂಡು ನೀವು ಕೂಡ ಇಲ್ಲಿ ಬಂದು ನಮ್ಮ ಜೊತೆ ಕೆಲಸ ಮಾಡಿ. ಓಕೆ, ಇಷ್ಟೇ ಈ ವಿಡಿಯೋ. ಏನಾದ್ರು ವಿಡಿಯೋ ಫಾಸ್ಟ್ ಆಗಿದ್ದರೆ ಸ್ವಲ್ಪ ಶೋ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.